ಅಂಜಲಿ ಪರ ನ್ಯಾಯಕ್ಕಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಡೇ 1 ಇಂದಾನು ರಿಪಬ್ಲಿಕ್ ಕನ್ನಡ ಅಂಜಲಿಯ ಕುಟುಂಬಸ್ಥರ ಜೊತೆಯಲ್ಲಿ ನಿಂತಿದೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಮತ್ತೊಂದು ತಲೆದಂಡ ಆಗಿದೆ. ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅವರನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಡಿಸಿಪಿ ಅಮಾನತಾಗಿದ್ದಾರೆ. ಗೃಹ ಸಚಿವರ ಹುಬ್ಬಳ್ಳಿ ಭೇಟಿ ಮೊದಲೇ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಅಷ್ಟಾಗ್ದಿದ್ರೆ ಏನ್ರಿ ಈ ಪರಿಸ್ಥಿತಿ ಆಗಿದೆ? ಹುಬ್ಬಳ್ಳಿನಲ್ಲಿ ಕೊಲೆ ಮೇಲೆ ಕೊಲೆ ಆಗ್ತಾ ಇದೆ. ಹೇಗಿದ್ದನ್ನ ಇಸ್ ಇಟ್ ಜಸ್ಟಿಫೈಯಬಲ್? ಈ ಪ್ರಶ್ನೆ ಹೇಳುತ್ತೆ. ರಿಪಬ್ಲಿಕ್ ಕನ್ನಡ ಈ ಪ್ರಶ್ನೆಯನ್ನ ಎತ್ತಿತ್ತು. ಈವರೆಗೆ 3 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕೇವಲ ಅಮಾನತು ಅಷ್ಟೇ ಅಲ್ಲ, ಅಲ್ಲಿ ಕಾನೂನು ಸುವ್ಯವಸ್ಥೆ ಮರುಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೂಡ ತಕ್ಷಣ ಕೈಗೊಳ್ಳಬೇಕಾಗತ್ತೆ. ಗೃಹ ಇಲಾಖೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರೊಚ್ಚಿಗೆ ಎದ್ದಿದ್ದಾರೆ. ಈಗ ಹುಬ್ಬಳ್ಳಿ ಡಿಸಿಪಿಯನ್ನ ಅಮಾನತು ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಆದ ಬಳಿಕ ಜನರ ಮನಸ್ಸಿನಿಂದ ಆ ಪ್ರಕರಣ ಮಾಸೋಕು ಮುನ್ನವೇ ಮತ್ತೊಂದು ವಿದ್ಯಾರ್ಥಿನಿಯ ಕೊಲೆ, ಅದೇ ಅಂಜಲಿಯ ಹತ್ಯೆ. ಸಹಜವಾಗಿ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇತ್ತು. ಈ ಹಿಂದೆಯೂ ಕೂಡ ಕಂಪ್ಲೇಂಟ್ ನೀಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಈ ಕುರಿತು ಮೆಗಾ ಅಭಿಯಾನಕ್ಕೆ ಮುಂದಾಗುತ್ತೆ. ಈಗ ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹುಬ್ಬಳ್ಳಿ ವಾಣಿಜ್ಯ ನಗರಿ ಅಂತಾನೆ ಫೇಮಸ್. ಆದ್ರಿತ್ತಿದೆಯಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ನಿಜ, ಹತ್ಯೆಯಾದ ಅಂಜಲಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನ್ಯಾಯ ಕೊಡಿಸಲು ನಿಮ್ಮ ರಿಪಬ್ಲಿಕ್ ಕನ್ನಡ ಓರ್ವ PSI ಹಾಗೂ ಓರ್ವ ಹೆಡ್ ಕಾನ್ಸ್ಟೇಬಲ್ ತಲೆದಂಡವಾಗಿತ್ತು. ಆದ್ರೆ ಈಗ ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಮತ್ತೋರ್ವ ಪೊಲೀಸರ ತಲೆದಂಡವಾಗಿದೆ. ಅಂಜಲಿ ಕೇಸ್ನಲ್ಲಿ ಮತ್ತೋರ್ವ ಪೊಲೀಸ್ ಅಧಿಕಾರಿಯ ತಲೆದಂಡವಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ರನ್ನ ಅಮಾನತು ಮಾಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡುವ ಮೊದಲೇ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸದ್ಯ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಈವರೆಗೆ 3 ಪೊಲೀಸ್ ಸಿಬ್ಬಂದಿಯ ತಲೆದಂಡವಾಗಿದೆ. ಲಾ ಅಂಡ್ ಆರ್ಡರ್ ಬಿಗಿ ಆಗಬೇಕು. ಪುಂಡ ಪೋಖರಿಗಳು, ಪುಡಿ ರೌಡಿಗಳು, ಪಾಗಲ್ಲ ಪ್ರೇಮಿಗಳನ್ನ ಪೊಲೀಸರು ಮಟ್ಟ ಹಾಕಬೇಕು. ಅಲ್ಲಿವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋ ಮಾತೇ ಇಲ್ಲ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಪ್ರತಿನಿಧಿ ಪ್ರಕಾಶ್, ದೊಡ್ಡ ಮಟ್ಟದ ಆಕ್ರೋಶ ಮೇಲೆಳುತ್ತು, ಆದರೆ ಇಂಪ್ಯಾಕ್ಟ್ ಅಷ್ಟರ ಮಟ್ಟಿಗೆ ಆಗಲಿಲ್ಲ. ರಿಪಬ್ಲಿಕ್ ಕನ್ನಡ ಎತ್ತಿದ ಧ್ವನಿಗೆ ತಕ್ಷಣ ಇಂಪ್ಯಾಕ್ಟ್ ಆಗಿದೆ. ಏನೇನಾಗಿದೆ? ಅಧಿಕಾರಿಯನ್ನು ಅಮಾನತುಗೊಳಿಸಿರುವಂಥ ವಿಚಾರ ಇರಬಹುದು, ಅಥವಾ ಜೊತೆಗೆ ಅಲ್ಲಿ ಮತ್ತೊಂದು ದುರಂತದತ್ತ ಅಂಜಲಿ ಕುಟುಂಬ ಸಾಗಿಬಿಡ್ತಿತ್ತೇನೋ, ಆಕೆಯ ಸಹೋದರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಿರಬಹುದು. ಒಟ್ಟು ಚಿತ್ರಣ ಏನಿದೆ ಈಗ ಪರಿಸ್ಥಿತಿಯದ್ದು? ಪ್ರಕಾಶ್, ಒಂದು ಡೀಟೇಲ್ ರಿಪೋರ್ಟ್ ಕೊಡಿ. ಎಸ್ ಶ್ರೀಲಕ್ಷ್ಮಿ, ಅಂಜಲಿ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ಒಂದು ದಿವ್ಯ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿರ್ತಕ್ಕಂಥ ಪೊಲೀಸ್ ಇಲಾಖೆ ವಿರುದ್ಧ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಬಹುದೊಡ್ಡ ಮಟ್ಟದ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದರೆ ಪ್ರಮುಖವಾಗಿ ಅಂಜಲಿ ಹತ್ಯೆಗೂ ಮುನ್ನ ಈ ವಿಚಾರ ಅಂದರೆ ಆಕೆಗೆ ಬೆದರಿಕೆ, ಕೊಲೆ ಬೆದರಿಕೆ ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು, ಅವರ ಅಜ್ಜಿ ಇರ್ಬೋದು, ಅವರ ಸಹೋದರಿ ಸೇರಿದಂತೆ ಬೆಂಡಿಗಿರಿ ಪೊಲೀಸ್ ಠಾಣೆಗೆ ಏನು ದೂರು ಕೊಡಲಿಕ್ಕೆ ಹೋಗಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್
ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿರುವಂಥ ಹಿನ್ನೆಲೆಯಲ್ಲಿ ತದನಂತರದಲ್ಲಿ ಅಂಜಲಿಯ ಹತ್ಯೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ನಿರ್ಲಕ್ಷ್ಯವನ್ನು ತೋರಿರುವಂಥ ಪೊಲೀಸ್ ಇಲಾಖೆಯ ವಿರುದ್ಧ ಸಾಕಷ್ಟು ಆಕ್ರೋಶ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಕೂಡ, ಈ ಅಂಶವನ್ನು ಕೂಡ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಫೋಕಸ್ ಅನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅವತ್ತೇ ಅಂದರೆ ಏನು ಹತ್ಯೆ ಆದಂಥ ದಿನ ಏನು ಇಬ್ಬರು ಅಧಿಕಾರಿಗಳನ್ನು, ಬೆಂಡಿಗೇರಿ ಠಾಣೆಯ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಕಾನೂನು ಸುವ್ಯವಸ್ಥೆ ಲೋಪದೋಷ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ DCP ರಾಜೀವ್ ಅವರನ್ನು ಕೂಡ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಕಡೆ ತನ್ನ ಅಕ್ಕನನ್ನು ಕಳೆದುಕೊಂಡು, ತನ್ನ ಕುಟುಂಬದ ಸದಸ್ಯನ್ನ ಕಳೆದುಕೊಂಡು ಒಂದು ಆಘಾತದಲ್ಲಿ ಇರತಕ್ಕಂತಹ ಅಂಜಲಿ ಕುಟುಂಬಸ್ಥರಿಗೆ ಮತ್ತೊಂದು ಆಘಾತ ಈಗ ಬರಸಿಡಿಲಂತೆ ಬೆಳೆದಂತಾಗಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆಯಿಂದ ತನ್ನ ಅಕ್ಕನ ಹತ್ಯೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ಕಣ್ಣೆದುರೇ ಆಕೆಯನ್ನು ಬರ್ಬರವಾಗಿ ಏನು ಆರೋಪಿ ಗಿರೀಶ್ ಹತ್ಯೆ ಮಾಡ್ತಾನೆ, ಇದೆಲ್ಲವನ್ನ ನೋಡಿ ಸಂಪೂರ್ಣವಾಗಿ ಒಂದು ಡಿಪ್ರೆಷನ್ಗೆ ಒಳಗಾಗಿರ್ತಕ್ಕಂಥ ನೋವಿನ ಮಡುವಿನಲ್ಲಿ ಇದ್ದಂತಹ ಅವರ ತಂಗಿ ಏನು ಯಶೋಧ ಇದ್ದಾಳೆ, ನಿನ್ನೆ ಏಕಾಏಕಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥ ಒಂದು ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. ಒಂದು ಕಡೆ ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರುವಂಥ ಒಂದು ಸಂದರ್ಭ ನಮಗೆ ಇಲ್ಲಿ ಗೋಚರವಾಗುತ್ತೆ. ಯಾಕಂದರೆ ತನ್ನ ಅಕ್ಕ, ತನ್ನ ಜೊತೆಗೆ ಬೆಳೆದಿರ್ತಕ್ಕಂಥ ಅಕ್ಕ ತನ್ನ ಕಣ್ಣೆದುರೇ ಏನು ಬರ್ಬರವಾಗಿ ಹತ್ಯೆ ಆಗಿರ್ತಕ್ಕಂಥದ್ದನ್ನು ನೋಡಿದರೆ ಯಾರಿಗೂ ಕೂಡ ಸಹಿಸ್ಕೊಳ್ಳೋಕೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ತಂಗಿ ಒಂದು ರೀತಿ ಯಶೋಧ ನಿನ್ನೆ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಅಂದರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಈ ಸಂದರ್ಭ ಆಕೆಯನ್ನು ರಕ್ಷಣೆ ಮಾಡುವಂಥದ್ರ ಜೊತೆಗೆ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡುವಂಥದ್ರ ಜೊತೆಗೆ ಅವಳಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ರ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಈಗಾಗಲೇ ಅಂಜಲಿ ಸಹೋದರಿ ಯಶೋಧ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆದರೆ ಒಂದು ಕಡೆ ತನ್ನ ಅಕ್ಕನನ್ನು ಕಳೆದುಕೊಂಡು ಸಾಕಷ್ಟು ಒಂದು ನೋವಿನ ಮಡುವಿನಲ್ಲಿ ಇರತಕ್ಕಂಥ ಅಂಜಲಿ ಕುಟುಂಬಕ್ಕೆ ಮತ್ತೊಂದು ಆಘಾತ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಸಾಕಷ್ಟು ಉಗ್ರವಾದಂಥ ಹೋರಾಟ ಕೂಡ ನಡೆಯಿತು. ಅಂದರೆ ಪೊಲೀಸ್ ಇಲಾಖೆ ವಿರುದ್ಧ, ಸರ್ಕಾರದ ವಿರುದ್ಧ ಯಾವ ರೀತಿ ಈ ರೀತಿ ಸರಣಿ ಕೊಲೆಗಳು ನಡೀತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಸರ್ಕಾರ ಸಾಕಷ್ಟು ಒಂದು ನಿರ್ಲಕ್ಷ್ಯವನ್ನು ತೋರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ. ನೋಡಿ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಜಾಯಿನ್ ಆಗ್ತಿದ್ದಾರೆ. ದೇವರಾಜೇಗೌಡ ಮಾಡಿರುವಂತಹ ಗಂಭೀರ ಆರೋಪ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಜಲಿಯ ಹತ್ಯೆಯ ಬಳಿಕ ಅದೇ ಕುಟುಂಬಸ್ಥರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಾರಣ ಅಂಜಲಿಯ ಸಹೋದರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆಕೆಯ ಸ್ಥಿತಿ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕು ಅನ್ನೋ ಕಾರಣಕ್ಕೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರ ಸುದ್ದಿಯನ್ನ ಮಿಸ್ ಮಾಡದೆ ನಿಮ್ಮ ಮುಂದೆ ಇಡ್ತೀವಿ ಅಂತ. ಅದೇ ರೀತಿ ಬೆಂಗಳೂರಿನ BMTC ಬಸ್ ನಿಲ್ದಾಣದ ಸ್ಥಿತಿ ಗತಿ, ಜನರ ವ್ಯಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿ ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡೆದುಕೊಳ್ತೀವಿ. ಸೊ ಪ್ರಮುಖವಾಗಿ ಮೊದಲ ಸುದ್ದಿಯನ್ನ ನಾವು ಗಮನಿಸೋಣ. ಹುಬ್ಬಳ್ಳಿಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂಜಲಿಯ ಭೀಕರ ಹತ್ಯೆಯ ಬಳಿಕ ಅವರ ಕುಟುಂಬಸ್ಥರಿಗೆ ಮತ್ತೊಂದು ಆಘಾತ ಎದುರಾಗ್ಬಿಟ್ಟಿದೆ. ಕಾರಣ ಅಂಜಲಿಯ ಸಹೋದರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾವ ರೀತಿ ಇರಬಹುದು ಆ ಕುಟುಂಬಸ್ಥರ ಮನಸ್ಥಿತಿ, ಪರಿಸ್ಥಿತಿ? ಅಂಜಲಿಯ ಸಹೋದರಿ ಯಶೋಧ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರಂತೆ. ಫಿನಾಯಿಲ್ ಕುಡಿದು ಸೂಸೈಡ್ಗೆ ಯತ್ನ ಮಾಡಿದ್ದಾರೆ ಯಶೋಧ. ವೀರಾಪುರ ಓಣಿಯ ನಿವಾಸದಲ್ಲಿ ಆತ್ಮಹತ್ಯೆಗೆ ಯತ್ನ ಆಗಿದೆ ಅಂತೆ. ಯಶೋಧರನ್ನ ಕಿಮ್ಸ್ ಆಸ್ಪತ್ರೆಗೆ ಸ್ಥಳೀಯರೇ ದಾಖಲು ಮಾಡಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾಗಿ ವೈದ್ಯರೇ ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ನೊಂದಿದ್ದಾರೆ ಕುಟುಂಬಸ್ಥರು. ಆ ಸಹೋದರಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ನನ್ನ ಸಹೋದರಿ ಇಲ್ಲ, ಇಡೀ ಮನೆಯ ಜವಾಬ್ದಾರಿಯನ್ನ ಆಕೆಯೇ ನಿಭಾಯಿಸ್ತಿದ್ಲು. ಗಂಡು ಮಕ್ಕಳ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ